ಮತ್ತೆ ನೀವು ಇನ್ನೊಂದು ಕೇಳ್ತಿದ್ದಾರೆ, ಇಷ್ಟು ದಿನ ಅವರು ಏನ್ ಮಾಡ್ತಿದ್ರಿ ನೀವು ಅನ್ನೋದು ಪ್ರಶ್ನೆ ಸರ್. ಈಗ ಇಷ್ಟೊತ್ತು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟ್ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು, ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಾ ಇರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ಇನ್ನೊಂದು ಹೇಳ್ತಿರೋದು, ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಾವೇ ಗೊತ್ತಿಲ್ಲ ಕಟ್ಟ ತನಕ ನೀವು ಏನ್ ಹಿಂದೂ ನಿಮ್ಗೆ ಹೇಳಿದ್ದೀನಿ, ಹಿಂದೂ ಹೇಳಿದ್ದೀನಿ. ಇವರು ಪ್ರಯತ್ನ ಪಟ್ಟುವಾಗ್ಲೇ ನಾನು ಇವ್ರು ಕೇಳಿದಾಗ ಹಿಂದೂ ಹೇಳಿದ್ದಾನೆ. ಪ್ರೆಸ್ ಮೀಟ್ ಅಲ್ಲೆಲ್ಲ ಹೇಳಿದ್ದೀನಿ, ಪ್ರೆಸ್ ಮೀಟ್ ಅಲ್ಲೂ ನಾನು ಹೇಳಿದ್ದೀನಿ, ಎಲ್ಲಾ ವಿಚಾರಗಳು ಹೇಳಿದ್ದೀನಿ. ಆಮೇಲೆ ಪಕ್ಕದ ನಟರಾಜು ಈಗ ಹೋದ್ ತಿಂಗಳು ಈಗ ಅವರು 17ನೇ ತಾರೀಕಲ್ಲಿ ನಟರಾಜ್ ಎಷ್ಟು ಕೇಳ್ತಿದಾರ ಅವರು ನನಗೆ ಗೊತ್ತಿಲ್ಲ. ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕಲ್ಲಿ GPA ಮಾಡಿದ್ದಾರೆ. 17ನೇ ತಾರೀಕಲ್ಲಿ GPA ಮಾಡ್ಬೋದಾ ಸರ್? ಸಂಬಂಧ ಇಲ್ಲ. ಗೌರ್ಮೆಂಟ್ ಅಫಿಷಿಯಲ್ ಅವರು ಮಾಡಿದ್ದಾರೆ.